ಹಾಯ್ ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಬಂದಿದೆ ಅಂತ ತಿಳಿದುಕೊಳ್ಳೋಣ. ಈ ಸತಿ ಬಂದಿರೋ ಸಂಕಷ್ಟಿ ಮಂಗಳವಾರ ಬಂದಿರೋದ್ರಿಂದ ಅದಕ್ಕೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ. ಏಕದಂತ ಸಂಕಷ್ಟಿ ಕೂಡ ಬಂದಿದೆ, ಅದರ ಜೊತೆ ಅಂಗಾರಕ ಸಂಕಷ್ಟಿ ಬಂದಿದೆ. ಈ ಸಂಕಷ್ಟಿ ನೀವು ಪ್ರತಿ ತಿಂಗಳು ಪ್ರತಿ ಮಾಸ ಮಾಡೋ 21 ಸಂಕಷ್ಟಿಗಳಿಗೆ ಸಮ. ಯಾವ ವರ್ಷದಲ್ಲಿ 1 ಅಥವಾ 2 ಈ ಥರ ಮಂಗಳವಾರ ಸಂಕಷ್ಟಿ ಬರುತ್ತೆ. ಅದು 21 ಸಂಕಷ್ಟಿಗಳು ಮಾಡಿದಂಥ ಲಾಭ ಫಲ ನಮಗೆ ಈ ಒಂದು ಮಂಗಳವಾರ ದಿನ ಮಾಡೋ ಸಂಕಷ್ಟಿಯಲ್ಲಿ ಸಿಗುತ್ತೆ. ಇವಾಗ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಚಂದ್ರೋದಯ ಇದೆ ಅಂತ ನಾವೀಗ ತಿಳಿದುಕೊಳ್ಳೋಣ. ಮಂಗಳವಾರ 5ನೇ ತಾರೀಕು ಬೆಳಗಿನ ಜಾವ 5:24 ನಮಗೆ ತಿಥಿ ಶುರುವಾಗುತ್ತೆ. ಮುಕ್ತಾಯವಾಗೋದು 6ನೇ ತಾರೀಕು ಬುಧವಾರ 7:51 ಮುಕ್ತಾಯವಾಗುತ್ತೆ. ಚಂದ್ರೋದಯ ಸೂರ್ಯೋದಯ ಎರಡೂ ನೋಡೋದಾದರೆ ನಮಗೆ ಮಂಗಳವಾರನೇ ಬಂದಿದೆ. ಪೂರ್ತಿ ಸಮಯ ನಮಗೆ ಸಂಕಷ್ಟ ಮಾಡೋದಕ್ಕೆ ಸಮಯ ಸಿಗುತ್ತೆ. ಈಗ ಯಾವ ರೀತಿ ಪೂಜೆ ಮಾಡೋದು ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಸಂಕಷ್ಟಿ ವ್ರತ ಮಾಡೋರು, ಉಪವಾಸ ಇರೋರು ಬೆಳಗ್ಗೆನೇ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು, ಮನೆ ಶುದ್ಧಿ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಇಲ್ಲ ಗೋಗಂಜು ಆ ಥರ ಹಾಕಿ ನೆಲ ಎಲ್ಲ ಶುದ್ಧ ಮಾಡಿಕೊಂಡು, ದೇವ್ರ ಮನೆ ಶುದ್ಧ ಮಾಡಿಕೊಂಡು, ಗಣೇಶನಿಗೆ ಮೂರ್ತಿ ಇದ್ದರೆ ಇಲ್ಲ ಫೋಟೋ ಇದ್ದರೆ ನಿಮ್ಮ ಮನೇಲಿ ಯಾವುದಿದೆ ನೋಡಿಬಿಟ್ಟು ಸಂಕಲ್ಪ ಮಾಡೋರು ಹೇಳ್ತಾ ಇರೋದು. ಮೂರ್ತಿ ಇದ್ದರೆ ಅಭಿಷೇಕ ಮಾಡ್ಬೋದು. ಪಂಚಾಮೃತ ಅಭಿಷೇಕ, ಎಳ್ನೀರು, ನೀರು, ಹಾಲು, ಹಣ್ಣು, ಮೊಸರು, ಬಾಳೆಹಣ್ಣು ಈ ಥರ ಅಭಿಷೇಕ ಮಾಡೋದಿದ್ರೆ ಮಾಡ್ಬೋದು. ಮಾಡಿಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡುವಂತಹದ್ದು. ಇಲ್ಲ ನಮ್ಮ ಮನೇಲಿ ವಿಗ್ರಹ ಇಲ್ಲ ಫೋಟೋ ಇದೆ ಅನ್ನೋದಾದರೆ ಫೋಟೋಕ್ಕೆ ಹೂವೆಲ್ಲ ಹಾಕಿಬಿಟ್ಟು, ಕೆಂಪು ಹೂವು ಭಾಳ ಇಷ್ಟ, ಆಮೇಲೆ ಎಕ್ಕದ ಹೂವು ಗಣೇಶನಿಗೆ ಭಾಳ ಇಷ್ಟ. ಅತ್ಯಂತ ಪ್ರಿಯವಾದದ್ದು ಗರಿಕೆ. 21 ಗರಿಕೆ ನೀವು ಎಲ್ಲಾದರೂ ನೋಡಿಕೊಂಡು ತಂದು ಗಂಟು ಹಾಕಿಬಿಟ್ಟು 21 ಗರಿಕೆಯನ್ನು ಹಾರವಾಗಿ ಹಾಕ್ಬೋದು. ಆಮೇಲೆ ಹಣ್ಣುಗಳು ಬಂದಾಗ ಬಾಳೆಹಣ್ಣು ಇಲ್ಲ ಯಾವುದಾದ್ರೂ ಹಣ್ಣು ಮನೇಲಿದ್ದದ್ದು ನೈವೇದ್ಯ ಮಾಡ್ಬೋದು. ಇಲ್ಲ ಮೋದಕ ತುಂಬ ಪ್ರಿಯವಾದಂಥದ್ದು, ಅದು 11, 21 ಈ ಥರ ಮಾಡಿಬಿಟ್ಟು ನೈವೇದ್ಯವಾಗಿ ಇಡ್ಬೋದು. ಇನ್ನು ಕಡಲೆಕಾಳು ಹಾರ ಅಂದರೆ ತುಂಬ ಇಷ್ಟ ಗಣಪತಿಗೆ. ಆದ್ದರಿಂದ ಹಿಂದಿನ ದಿನ ರಾತ್ರಿ ಏನಂದರೆ ಸೋಮವಾರ ರಾತ್ರಿನೇ ನೀವು ನೆನೆಸ್ಬಿಟ್ಟು ಅದನ್ನು 11, 21 ಹಾರ ಮಾಡಿ ಹಾಕ್ಬೋದು. ಗಣೇಶನಿಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಮೋದಕ ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬೋದು. ಯಾವ ಥರ ಸಂಕಲ್ಪ ಮಾಡೋದು? ಎಡಗೈಯಲ್ಲಿ ಅಕ್ಷತೆ ಕಾಳು ಹಿಡಿದು ಬಲಗೈನ ಮುಚ್ಚಿ ನೀವು ಗಣೇಶನಲ್ಲಿ ಪ್ರಾರ್ಥನೆ ಮಾಡೋದು. ನನಗೆ ಈ ಥರ ಒಂದು ಕಷ್ಟ ಇದೆ, ನಿಮ್ಮ ದುಡ್ಡಿನ ವ್ಯವಹಾರ ಆಗಲಿ, ಗಂಡ ಹೆಂಡತಿ ಜಗಳ ಆಗಲಿ, ಈ ಥರ ಏನಾದರೂ ಸಮಸ್ಯೆ ಇದೆ, ಕೋರ್ಟು ಕಚೇರಿ, ಇಲ್ಲ ನಮಗೆ ಗಂಡ ಹೆಂಡತಿ ಮಧ್ಯೆ ಕಲಹ ಇದೆ, ಮಕ್ಕಳು ವಿದ್ಯಾಭ್ಯಾಸ ಎಸ್ಪೆಷಲಿ, ಇಲ್ಲ ಮನೆ ತೊಗೋಬೇಕು, ಇಲ್ಲ ಹಣ ಬರಬೇಕು, ಈ ಥರ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಆರೋಗ್ಯ ವಿಷಯದಲ್ಲೂ ಕೂಡ ಅದನ್ನು ಗಣೇಶನ ಹತ್ರ ಹೇಳಿಬಿಟ್ಟು ಸಂಕಲ್ಪ ಮಾಡಿ, ಈ ಥರ ನನಗೆ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ನನಗೆ ಪಾರು ಮಾಡು ಗಣೇಶ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿನ ಉಪವಾಸ ಇರಬೇಕಾಗುತ್ತೆ. ನೀವು ಗರ್ಭಿಣಿಯರಾಗಿದ್ದರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ವಯಸ್ಸಾದವರು ಅಷ್ಟೇ ಇದನ್ನು ಮಾಡಬಾರ್ದು. ನಿಮಗೆ ಮಾಡೋಕ್ಕಾಗಲ್ಲ ತೀರಾ ಅಂದರೆ ಹಾಲು ಹಣ್ಣು ಬೇಕಾದ್ರೆ ನೀವು ಸೇವನೆ ಮಾಡ್ಬೋದು, ತೀರಾ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು. ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಬೇಕಾದ್ರೆ ನೀವು ಗಣೇಶನಿಗೆ ಗರಿಕೆ ಸೇವೆ ಮಾಡಿಸ್ಬೋದು. 21 ಗರಿಕೆ ಹಾರ ಮಾಡಿ ಹಾಕ್ಬೋದು. 21 ಮೋದಕ, 11 ಮೋದಕ ಇಲ್ಲ ಕಡಲೆಕಾಳು ಆ ಥರ ಪೋಣಿಸ್ಬಿಟ್ಟು 21, 11 ಥರ ಮಾಡಿ ಬೇಕಾದ್ರೆ ನೀವು ಗಣೇಶನಿಗೆ ಹಾಕ್ಬೋದು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬಂದು ಮನೆಯಲ್ಲಿ ಬಂದುಬಿಟ್ಟು ಚಂದ್ರೋದಯವನ್ನು ನೋಡಬೇಕಾಗುತ್ತೆ. ಅವತ್ತಿನ ದಿನ ನಾವೇ ಗಣೇಶನ ಸಂಕಷ್ಟಿ ಯಾವತ್ತೇ ಮಾಡಿದ್ರು ಚಂದ್ರನ ನೋಡಿನೇ ಉಪವಾಸ ಬಿಡುವಂಥದ್ದು. ಅವತ್ತಿನ ಚಂದ್ರೋದಯ ಸಮಯ ಬಂದ್ಬಿಟ್ಟು ನಮಗೆ 9:45 10:30 ಸಮಯ ತೋರಿಸ್ತಾ ಇದೆ. ಆ ಸಮಯದಲ್ಲಿ ನಾವು ಎತ್ತರವಾದ ಪ್ರದೇಶ ಇಲ್ಲ ಟೆರೆಸ್ ಮೇಲೆ ಹೋಗ್ಬಿಟ್ಟು ಚಂದ್ರ ದರ್ಶನ ಮಾಡಿ ಅದಕ್ಕೆ ಊದುಗಡ್ಡಿ ಎಲ್ಲ ಬೆಳಗ್ಬಿಟ್ಟು ಹಣ್ಣು ಹೂವೆಲ್ಲ ಹಾಕಿ ಚಂದ್ರನ ನೋಡಿಬಿಟ್ಟು ಗಣೇಶನಿಗೆ ಒಂದು ಸಮರ್ಪಣೆಯನ್ನು ಮಾಡುವಂಥದ್ದು. ಮತ್ತು ಕೆಳಗಡೆ ಬಂದ್ಬಿಟ್ಟು ಗಣೇಶನಿಗೆ ಮಂಗಳಾರತಿಯನ್ನು ಮಾಡಿ, ಇದು ಇವತ್ತಿನ ನನ್ನ ಈ ಸಂಕಷ್ಟಹರ ವ್ರತ ಸಂಪೂರ್ಣವಾಗಿದೆ ಗಣೇಶ, ನನ್ನೆಲ್ಲ ತಪ್ಪು ಒಪ್ಪುಗಳನ್ನು ನೋಡಿ ಕ್ಷಮಿಸಿಬಿಟ್ಟು ನನಗೆ ನಾನು ಬೇಡಿರೋಂಥ ವರನ ಕೊಡು ಗಣೇಶ ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ಅವಾಗೆ ಉಪವಾಸ ಬಿಡಬಹುದು. ಆದರೆ ಅವತ್ತು ಆದಷ್ಟು ಅನ್ನನ ತಿನ್ನೋಕೆ ಹೋಗಬೇಡಿ. ಏನಾದರೂ ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಆ ಥರ ಲಘು ಆಹಾರ ತಗೊಂಡು ನೀವು ವ್ರತವನ್ನು ಮಾಡುವಂಥದ್ದು. ಆಮೇಲೆ ಸ್ತೋತ್ರದ ವಿಷಯಕ್ಕೆ ಬಂದರೆ, ಮಂತ್ರಗಳ ವಿಷಯಕ್ಕೆ ಬಂದರೆ, ನೀವು
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಮಂತ್ರನಾದರೂ ಹೇಳ್ಕೋಬೋದು. ಇಲ್ಲ ನಮ್ಗೆ ಯಾವುದೂ ಬರಲ್ಲ ಅಂದರೆ ಓಂ ಗಂ ಗಣಪತಿಯೇ ನಮಃ ಅಂತ 11 ಸತಿ ನೀವು ಹೇಳ್ಕೋಬೇಕಾಗುತ್ತೆ. ಪೂಜೆ ಮಾಡುವ ಸಮಯದಲ್ಲಾಗಲಿ ಇಲ್ಲ ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿ ಹೇಳ್ಕೋಬೋದು. ಈ ರೀತಿ ನೀವು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ಬೋದು. ಈ ಎಲ್ಲ ಸಂಕಷ್ಟಿಗಳೇನು ಉತ್ತಮವಾದದ್ದು ಅಂಗಾರಕ ಸಂಕಷ್ಟಿ ಅಂದರೆ ಫಲ ಜಾಸ್ತಿ ಕೊಡುತ್ತೆ. ನೀವು ಯಾವುದೂ ಬೇರೆ ಸಂಕಷ್ಟಿ ಮಾಡೋಕ್ಕಾಗಲ್ಲ ಅಂದರೆ ಈ ಅಂಗಾರಕ ಸಂಕಷ್ಟಿ ಮಾಡಿದ್ರೆ 21 ಸಂಕಷ್ಟಿ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಆದಷ್ಟು ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ. ವರ್ಷಕ್ಕೆ 1 ಇಲ್ಲ 2 ಅಷ್ಟೇ ಬರೋದು. ಎಲ್ಲರೂ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿ ಆ ಗಣೇಶನ ಕೃಪೆಗೆ ಪಾತ್ರರಾಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾ ಸುಖ ಸಂತೋಷವನ್ನು ಗಣೇಶ ದಯಪಾಲಿಸಲಿ ಅಂತ ನಾನು ಗಣೇಶನ ಹತ್ರ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ಧನ್ಯವಾದಗಳು.